ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. Hallelujah, 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 hallelujah. ಅತಿಯಾಗಿ ನೀನು ಪ್ರೀತಿ ಮಾಡಿದೆ, ಅತಿಯಾಗಿ ನೀನು ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿ.
SK ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟುಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ICU, NICU, OT ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಜನತಾ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಮೈತ್ರಿ ಕ್ರಿಯೇಷನ್ ಅವರ ಕ್ರೈಸ್ತ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಈ ದಿವಸದಲ್ಲಿ ನಾವು ಯುವಜನರು ಮತ್ತು ಯೇಸು ಸ್ವಾಮಿ ಈ ವಿಷಯದ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತದೆ, ಬೈಬಿಲ್ ನಮಗೆ ಏನು ವಾಕ್ಯ ಸಂದೇಶ ಕೊಡ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯ ಬೈಬಿಲ್ನಲ್ಲಿ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 17 ವಚನಗಳು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 17 ವಚನಗಳು. ಈ ವಾಕ್ಯ ಭಾಗದಲ್ಲಿ ದೇವರು ಹೀಗೆ ಹೇಳ್ತಾರೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಇವತ್ತು ಲೋಕದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ದೇವರು ಈ ಸುಂದರವಾದಂತಹ ಲೋಕವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರ ವಾಕ್ಯ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನೆಂಬುದಾಗಿ. ಒಂದು ಕಡೆ ದೇವರು ಹೇಳ್ತಾರೆ, ಲೋಕವನ್ನು ದೇವರು ಪ್ರೀತಿಸಿದನು. ಮತ್ತೊಂದು ಕಡೆ ಹೇಳ್ತದೆ ದೇವರ ವಾಕ್ಯ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯ ಇಲ್ಲಿ ವಿರುದ್ಧವಾಗಿ ಹೇಳ್ತಾ ಇಲ್ಲ. ಒಂದು ಕಡೆ ದೇವರು ಲೋಕವನ್ನು ಪ್ರೀತಿಸಿದ್ದಾರೆ, ಮತ್ತೊಂದು ಕಡೆ ತನ್ನ ಜನರಿಗೆ ಹೇಳ್ತಾ ಇದ್ದಾರೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ. ಹಾಗಾದರೆ ಇದರ ನಿಜವಾದಂಥ ಅರ್ಥ ಏನಂತ ಹೇಳಿದ್ರೆ, ಈ ವಾಕ್ಯ ಭಾಗದಲ್ಲಿ ವಿಶೇಷವಾಗಿ ನಾವು ಲೋಕದ ಒಳಗೆ ಇರುವಂತಹ ಅನೇಕ ವಿಷಯಗಳಿಗೆ ನಾವು ಇವತ್ತು ಆಕರ್ಷಿತರಾಗಿದ್ದೇವೆ. ಇವತ್ತು ನಾವು ಲೋಕದ ಒಂದು ಜಂಜಾಟದಲ್ಲಿ, ಲೋಕದ ಒಡನಾಟದಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಯವನಸ್ಥರು ವಿಶೇಷವಾಗಿ ಇವತ್ತು ಲೋಕಕ್ಕೋಸ್ಕರ, ಲೋಕದಲ್ಲಿರುವಂತಹ ವಿಷಯಗಳಿಗೋಸ್ಕರ ಅವರು ತವಕ ಪಡುವಂಥದ್ದನ್ನು ನೋಡ್ತೇವೆ. ಇಲ್ಲಿ 16ನೇ ವಚನ ಹೇಳ್ತದೆ, ಲೋಕದಲ್ಲಿರುವ ಶರೀರದಾಶೆ. ಇವತ್ತು ಶರೀರ ಎನ್ನುವಂಥದ್ದು ದೇವರು ಕೊಟ್ಟಂಥ ಬಹುದೊಡ್ಡ ಒಂದು ದಾನ. ಈ ದೇಹ, ಶರೀರ ಎನ್ನುವಂತಹ ದೇಹಕ್ಕೆ ನಾವು ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು, ಅದಕ್ಕೆ ಬೇಕಾದಂಥ ಎಲ್ಲವಾದಂತಹ ಅವಶ್ಯಕತೆಗಳನ್ನು ಪೂರೈಸ್ತೇವೆ. ಆಹಾರ, ಬಟ್ಟೆ, ಅದಕ್ಕೆ ಬೇಕಾದಂಥ ಎಲ್ಲ ಪೋಷಣೆಗಳನ್ನು ನಾವು ಒದಗಿಸಿಕೊಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಶರೀರದ ಆಶೆ. ಇವತ್ತು ನಮ್ಮ ದೇಹದ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ, ವಿಶೇಷವಾಗಿ ಯವನಸ್ಥರು ಆ ಶರೀರದ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಇವತ್ತು ಬಹಳ ತವಕ ಪಡುವಂಥದ್ದನ್ನು ನೋಡ್ತೇವೆ. ಈ ಶರೀರ ಏನೇನೋ ಬಯಸ್ತದೆ. ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ, ಇದು ನನ್ನ ಶರೀರ, ನಾನು ಏನಾದರೂ ಈ ಶರೀರದಲ್ಲಿ
ನಾನು ಸಂತೋಷ ಪಡ್ತೇನೆ, ಈ ಶರೀರದಲ್ಲಿ ನಾನು ಆನಂದ ಪಡ್ತೇನೆ ಎಂಬುದಾಗಿ ನಾವು ಯವನಸ್ಥರು ನಾವು ಕೇಳ್ತೇವೆ. ಈ ಶರೀರ ಎನ್ನುವಂಥದ್ದು ದೇವರು ಕೊಟ್ಟಂತಹ ಬಹುದೊಡ್ಡ ದಾನವಾದಂತಹ ಶರೀರ. ಇದನ್ನು ನಾವು ಉತ್ತಮವಾದಂಥ ರೀತಿಯಲ್ಲಿ ಇಟ್ಟುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಈ ಶರೀರದ ಆಶೆಗಳನ್ನು ಪೂರೈಸುವುದಕ್ಕೆ ನಾವು ಯವನಸ್ಥರು ಬಹಳವಾದಂಥ ರೀತಿಯಲ್ಲಿ ಹೋರಾಟ ಮಾಡುವಂಥದ್ದು ನೋಡ್ತೇವೆ. ಒಂದನೇದಾಗಿ ಅವರು ದಿನದ 24 ಗಂಟೆಗಳು ದುಡಿಯುವಂಥದ್ದು ನೋಡ್ತೇವೆ. ಹೆಚ್ಚು ದುಡಿತಾರೆ. ನಮಗೆ ಬೇಕಾದಂಥ ಆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ 24 ಗಂಟೆಗಳ ಕಾಲ ದುಡಿಯುವಂಥದ್ದು ನೋಡ್ತೇವೆ. ಇನ್ನು ಶರೀರದ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಮದ್ಯಪಾನವನ್ನು ಮತ್ತು ಬೇರೆ ಬೇರೆ ರೀತಿಯಾದಂಥ ಡ್ರಗ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು ನೋಡ್ತೇವೆ. ಯಾಕಂದರೆ ಈ ಶರೀರಕ್ಕೆ ಬೇಕಾದಂಥ ಎಲ್ಲವನ್ನು ತೆಗೆದುಕೊಂಡು ಈ ಶರೀರದ ಎಲ್ಲ ಆಶೆಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಇವತ್ತು ಎಷ್ಟೋ ಯುವ ಜನರ ಜೀವನವನ್ನು ನೋಡುವಾಗ ಅವರು ತಮ್ಮ ಶರೀರವನ್ನು ಯಾವಾಗಲೂ ಅದು ಬಹಳವಾದಂಥ ರೀತಿಯಲ್ಲಿ ಆಶೆಗೆ ಒಳಗಾಗಿ, ಒಂದು ಕಾಮಾಭಿಲಾಷೆ ಇರಬಹುದು ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಆಶೆಗಳಿರಬಹುದು, ಅದೆಲ್ಲವನ್ನು ಪೂರೈಸಿಕೊಳ್ಳುವುದಕ್ಕೆ ಅವರು ವಿಪರೀತವಾದಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ಪ್ರಿಯ ಸ್ನೇಹಿತರೆ, ದೇವರು ಯವನಸ್ಥರಾಗಿರುವಾಗ ನಮ್ಮ ಶರೀರ ಬಹಳ ಸದೃಢವಾದಂಥ ರೀತಿಯಲ್ಲಿ, ಬಹಳ ಗಟ್ಟಿಮುಟ್ಟಾದಂಥ ರೀತಿಯಲ್ಲಿ ನಮ್ಮ ಶರೀರ ಇರ್ತದೆ. ಇಂತಹ ಶರೀರದಲ್ಲಿ ನಾವು ದೇವರನ್ನು ನಾವು ಪ್ರಕಾಶಪಡಿಸಬೇಕು. ದೇವರ ವಾಕ್ಯ ಹೇಳ್ತದೆ, ನಾವು ತಂದೆಯಿಂದ ಹುಟ್ಟಿದಂಥ ಜನರು. ಅಂದರೆ ದೇವರು ನಮ್ಮನ್ನು ಇಹಲೋಕದಲ್ಲಿ ಯವನಸ್ಥರಾಗಿದ್ದುಕೊಂಡು ನಮ್ಮನ್ನು ಇಹಲೋಕದಲ್ಲಿ ಒಬ್ಬ ಉತ್ತಮವಾದಂಥ ಯವನಸ್ಥನಾಗಿ ನೀನು ಬದುಕು ಎಂಬುದಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಆದರೆ ನಾವು ಇಹಲೋಕದ ಜೀವನದಲ್ಲಿ ನಮ್ಮ ಶರೀರಗಳನ್ನು ಬೇರೆ ಬೇರೆ ರೀತಿಯಾದಂಥ ದುಷ್ಟ ಚಟಗಳಿಗೆ, ದುಷ್ಟವಾದಂತಹ ಕಾರ್ಯಗಳಿಗೆ ನಮ್ಮ ದೇಹವನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಇವತ್ತು ನಾವು ಹೇಳ್ಬೋದು, ನಮಗೆ ಸ್ವಾತಂತ್ರ್ಯ ಇದೆ, ನಮ್ಮ ದೇಹವನ್ನು ಯಾವುದೇ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗ್ತೇವೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ಈ ದೇಹ ಎನ್ನುವಂಥದ್ದು ದೇವರು ನಮಗೆ ಮಾಡಿಕೊಟ್ಟಿರುವಂತಹ ಸುಂದರವಾದಂತಹ ಒಂದು ಮನೆ. ದೇವರು ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಬೈಬಲಲ್ಲಿ ಒಂದು ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ. ದೇವಸ್ಥಾನ, ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸವಾಗಿರ್ತಾನೆ. ಈ ದೇಹ ಎನ್ನುವಂಥ ಆಲಯ, ದೇವಸ್ಥಾನದಲ್ಲಿ ದೇವರು ವಾಸವಾಗಿರ್ತಾನೆ. ಇಂತಹ ದೇವಾಲಯ ಎನ್ನುವಂಥ ಈ ಒಂದು ಶರೀರದಲ್ಲಿ ನಾವು ಯಾವಾಗಲೂ ಆಶೆಗೆ ಒಳಗಾಗ್ತೇವೆ. ಅನೇಕ ದಾರ್ಶನಿಕರು ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ ಎಂಬುದಾಗಿ. ಅನೇಕ ಸಂದರ್ಭದಲ್ಲಿ ಈ ದೇಹ ಏನೇನೋ ಬಯಸ್ತದೆ, ಈ ದೇಹ ಆಂತರ್ಯವಾಗಿ ಏನೇನೋ ನಮಗೆ ಬೇಕು ಎಂಬುದಾಗಿ ಈ ದೇಹ ಬಯಸ್ತದೆ. ಆದರೆ ನಾವು ದೇವರ ಮಹಿಮೆಯನ್ನು, ದೇವರ ಜೀವನವನ್ನು ನಮ್ಮ ಶರೀರದಲ್ಲಿ ನಾವು ಯಾವಾಗಲೂ ಪ್ರಕಾಶಪಡಿಸಬೇಕು. ಇನ್ನು ಎರಡನೇದಾಗಿ ಹೇಳ್ತದೆ, ಅದೇ 16ನೇ ವಚನದಲ್ಲಿ, ಕಣ್ಣಿನಾಶೆ. ಬಹುಶಃ ದೇವರು ಇಹಲೋಕದಲ್ಲಿ ನಮಗೆ ಒಂದು ಸುಂದರವಾದಂತಹ ಕಣ್ಣನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಅನೇಕರು ಹೇಳ್ತಾರೆ, ಕಣ್ಣಿನ ದಾನ ಮಾಡಿರಿ ಅಥವಾ ನೇತ್ರದಾನ ಮಾಡಿರಿ. ಯಾಕಂತ ಹೇಳಿದ್ರೆ ಮತ್ತೊಬ್ಬರ ಜೀವನದಲ್ಲಿ ನಾವು ಬೆಳಕಾಗಿ ಬೇಕು ಎಂಬುದಾಗಿ. ದೇವರು ಈ ಕಣ್ಣುಗಳನ್ನು ನಮಗೆ ದಯಪಾಲಿಸಿ ಕೊಟ್ಟಿರುವಂಥದ್ದು ಇಹಲೋಕದ ಸೌಂದರ್ಯವನ್ನು ನೋಡುವುದಕ್ಕೆ, ಇಹಲೋಕದ ಎಲ್ಲ ಜೀವನವನ್ನು, ದೇವರು ಮಾಡಿರುವಂಥ ವೈವಿಧ್ಯವಾದಂತಹ ಜೀವನವನ್ನು ನಾವು ನೋಡುವುದಕ್ಕೆ ದೇವರು ಈ ಕಣ್ಣುಗಳನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಕಣ್ಣಿನ ಆಶೆ. ನೋಡ್ರಿ, ಕಣ್ಣು ಯಾವಾಗಲೂ ಬಯಸ್ತದೆ, ದೇಹ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಕಣ್ಣು ಎನ್ನುವಂಥದ್ದು ಅನೇಕ ರೀತಿಯಾದಂತಹ ಪಾಪಗಳಿಗೆ ಅನೇಕ ಸಂದರ್ಭದಲ್ಲಿ ಅದು ಕಾರಣೀಕರ್ತರಾಗಿರುವಂಥದ್ದು ನೋಡ್ತೇವೆ. ದೇವರ ವಾಕ್ಯದಲ್ಲಿ ದಾವೀದನ ಜೀವನವನ್ನು ನೋಡ್ರಿ. ದಾವೀದನು ಒಬ್ಬ ಶ್ರೇಷ್ಠ ಅರಸನಾಗಿದ್ದನು, ಉತ್ತಮವಾದಂಥ ಸ್ಥಾನದಲ್ಲಿದ್ದನು. ಆತನು ಉತ್ತಮವಾದಂಥ ರೀತಿಯಲ್ಲಿ ಆತನು ದೇವಭಕ್ತನಾಗಿದ್ದನು. ಆದರೆ ಆತನು ಒಂದು ದಿವಸ ತನ್ನ ಅರಮನೆಯ ಮೇಲೆ ಕುಳಿತುಕೊಂಡಿದ್ದಾಗ, ಆತನು ಅರಮನೆಯ ಮೇಲೆ ಸಂಚಾರ ಮಾಡುತ್ತಿರುವಾಗ ಆತನ ಕಣ್ಣುಗಳು ನೋಡಬಾರದಂಥ ದೃಶ್ಯವನ್ನು ನೋಡ್ತದೆ. ಆತನು ನೋಡಬಾರದಂಥ ದೃಶ್ಯವನ್ನು ನೋಡಿ ಆತನು
ಒಂದು ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಪ್ರೇರೇಪಿಸುವಂಥದ್ದನ್ನು ನೋಡ್ತೇವೆ. ದೇವರು ಯವನಸ್ಥರಾದಂತಹ ನಮಗೆ ಒಂದು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ನಮ್ಮೆಲ್ಲರಿಗೆ ಒಂದು ಉತ್ತಮವಾದಂಥ ದೃಷ್ಟಿಯನ್ನು ದಯಪಾಲಿಸಿ ಕೊಟ್ಟಿದ್ದಾನೆ. ಈ ಉತ್ತಮವಾದಂತಹ ದೃಷ್ಟಿಯಲ್ಲಿ ನಾವು ಆ ಉತ್ತಮವಾದಂತಹ ರೀತಿಯ ವಿಷಯಗಳನ್ನು ನೋಡಿ ಅದರ ಮೂಲಕ ನಾವು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯರು ಹೇಳ್ತಾರೆ, ನಿನ್ನ ಕಣ್ಣು ಅದು ಪಾಪದಲ್ಲಿ ಸಿಕ್ಕಿಸುವುದಾದರೆ ನೀನು ಅದನ್ನು ತೆಗೆದುಹಾಕು ಎಂಬುದಾಗಿ. ಅಂತ ಹೇಳಿದ್ರೆ ನೀನು ನೋಡುವಂಥ ಕಣ್ಣುಗಳು ಮಾತ್ರ ಅಲ್ಲ, ನಮ್ಮ ಆಲೋಚನೆಗಳು. ಇಲ್ಲಿ ಕಣ್ಣಿನ ಆಶೆ ಎಂಬುದಾಗಿ ಹೇಳುವಾಗ ನಮ್ಮ ಆಲೋಚನೆಗಳು. ಇವತ್ತು ನಾವು ನೋಡುವ ನೋಟದಲ್ಲಿಯೇ ಯೇಸು ಸ್ವಾಮಿ ಹೇಳ್ತಾರೆ, ವ್ಯಭಿಚಾರ ಮಾಡಬಾರದೆಂಬುದಾಗಿ ಹೇಳಿದೆಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಒಬ್ಬ ವ್ಯಕ್ತಿ ಒಂದು ತನ್ನ ಕಣ್ಣಿನಲ್ಲಿ ಒಬ್ಬ ಪರ ಸ್ತ್ರೀಯನ್ನು ನೋಡಿದರೆ ಆಗಲೇ ಆತನು ವ್ಯಭಿಚಾರ ಮಾಡಿದವನಾಗಿದ್ದಾನೆ ಎಂಬುದಾಗಿ. ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳು, ಕಣ್ಣಿನ ಆಶೆಗಳು ಅದು ಪಾಪಕ್ಕೆ ಪ್ರೇರೇಪಣೆ ಕೊಡ್ತದೆ ಮತ್ತು ಕೆಟ್ಟ ಆಲೋಚನೆಗಳಿಗೆ ಅದು ಪ್ರೇರಣೆ ಕೊಡುವಂಥದ್ದು ನೋಡ್ತೇವೆ. ದೇವರು ಮನುಷ್ಯನಿಗೆ ವಿವೇಚನಾ ಶಕ್ತಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡುವಂತಹ ಒಂದು ಶಕ್ತಿಯನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಈ ಆಲೋಚನೆ ಮಾಡುವಂತಹ ಶಕ್ತಿಯಲ್ಲಿ ನಾವು ನೋಡುವಂತಹ ಕಣ್ಣುಗಳು ಅದು ಯಾವಾಗಲೂ ಒಳ್ಳೆಯ ದೃಷ್ಟಿಕೋನಗಳನ್ನು ಇಟ್ಟುಕೊಂಡಿರಬೇಕು. ಇವತ್ತು ಯಾರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿದ್ದಾರೆ ಎಂಬುದಾಗಿ ಹೇಳುವುದು ಕಷ್ಟ. ಯಾರ ಮನಸ್ಸಿನಲ್ಲಿ ಯಾವ ಕೆಟ್ಟ ಆಲೋಚನೆ ನಡೀತಾ ಇದೆ ಎಂಬುದಾಗಿ ಹೇಳುವಂಥದ್ದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಕಣ್ಣುಗಳಿಂದ ನೋಡುವುದರ ಮೂಲಕ ಅವರು ತಮ್ಮ ಮನಸ್ಸಿನಲ್ಲಿಯೇ ಆ ಕೆಟ್ಟದಾದಂಥ ರೀತಿಯ ಆಲೋಚನೆಗಳನ್ನು, ಕೆಟ್ಟದಾದಂಥ ರೀತಿಯ ಯೋಚನೆಗಳನ್ನು ಮಾಡುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ಯವನಸ್ಥ ಮಕ್ಕಳಿಗೆ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಇವತ್ತು ನಾವು ಇರುವಂತಹ ಲೋಕದಲ್ಲಿ ಒಂದು ಶರೀರದ ಆಶೆ, ಮತ್ತೊಂದು ಕಣ್ಣಿನ ಆಶೆ. ಇನ್ನು ಮೂರನೇದು ಹೇಳ್ತದೆ ಬದುಕು ಬಾಳಿನ ಡಂಬ. ಈ ವಾಕ್ಯ ಭಾಗವನ್ನು ಹೇಳುವುದಾದರೆ ಅದು ಒಂದು ರೀತಿಯಲ್ಲಿ ಗರ್ವ, ಹೆಮ್ಮೆ ಎನ್ನುವಂಥ ಪದದ ಅರ್ಥವನ್ನು ಕಳ್ತದೆ. ಬದುಕು ಬಾಳಿನ ಡಂಬ ಅಂತ ಹೇಳಿದ್ರೆ ಗರ್ವ ಪಡುವಂಥದ್ದು. ಇವತ್ತು ಮನುಷ್ಯ ಬಹಳ ಗರ್ವದಿಂದ ಜೀವಿಸ್ತಾ ಇದ್ದಾನೆ. ಆತನು ಯಾವಾಗಲೂ ತನ್ನ ಜೀವನದಲ್ಲಿ ಅಹಂನಿಂದ ಬದುಕ್ತಾ ಇದ್ದಾನೆ. ನಾನು ಯಾರಿಗೆ ಎದುರಬೇಕು ಅಥವಾ ನಾನು ಯಾರಿಗೆ ಜೀವಿಸಬೇಕು ಎನ್ನುವಂಥ ಅಂಕುಶಗಳಿಲ್ಲದೆ ಆತನು ಬದುಕನ್ನು ಸಾಗಿಸ್ತಾ ಇದ್ದಾನೆ. ಇಂತಹ ಅಂಕುಶ ಇಲ್ಲದಂತಹ ಸಂದರ್ಭದಲ್ಲಿ ಗರ್ವದಿಂದ ಬದುಕುವಂಥ ಜೀವನ ಅದು ದೇವರಿಗೆ ಮೆಚ್ಚುಗೆ ಆಗದಂತಹ ಜೀವನ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ಗರ್ವ ಪಡುವಂಥವರು ಇವತ್ತು ಅನೇಕರು ತಮ್ಮ ಆಸ್ತಿಗಳ ಮೂಲಕ, ತಮ್ಮ ವಸ್ತ್ರಗಳನ್ನು ಹಾಕಿಕೊಳ್ಳುವುದರ ಮೂಲಕ, ತಮ್ಮ ಒಡವೆಗಳನ್ನು ಪ್ರದರ್ಶನ ಮಾಡಿಕೊಳ್ಳುವುದರ ಮೂಲಕ, ತಮ್ಮ ಮನೆಗಳನ್ನು ಪ್ರದರ್ಶನ ಮಾಡಿಕೊಳ್ಳುವುದರ ಮೂಲಕ, ತಮ್ಮ ವಾಹನಗಳನ್ನು ಪ್ರದರ್ಶನ ಮಾಡಿಕೊಳ್ಳುವುದರ ಮೂಲಕ ಗರ್ವವನ್ನು ಪ್ರಕಟಿಸುವಂಥದ್ದು ನೋಡ್ತೇವೆ. ಇದು ನಮಗೆ ಇದೆ, ಇದು ನಮ್ಮ ಮನೆತನದ್ದು, ಇದು ನಮ್ಮ ಕುಟುಂಬಗಳದು ಎಂಬುದಾಗಿ ಗರ್ವದಿಂದ ವ್ಯಕ್ತ ಮಾಡುವಂಥದ್ದು ನೋಡ್ತೇವೆ. ದೇವರು ಯಾವಾಗಲೂ ಗರ್ವದ ಬದುಕು ಬಾಳಿನ ಡಂಬವನ್ನು ದೇವರು ಸ್ವೀಕರಿಸೋದಿಲ್ಲ. ದೇವರು ಯಾವಾಗಲೂ ಆತನು ವಿಧೇಯತೆಯನ್ನು ಬಯಸ್ತಾನೆ. ನಮ್ಮ ಪ್ರಾರ್ಥನೆಗಿಂತಲೂ ಹೆಚ್ಚಾಗಿ, ನಮ್ಮ ಎಲ್ಲ ರೀತಿಯಾದಂತಹ ಆರಾಧನೆಗಳಿಗಿಂತ ಹೆಚ್ಚಾಗಿ ದೇವರು ನಮ್ಮಿಂದ ಕೇಳುವಂಥದ್ದು ವಿಧೇಯತೆಯ ಬದುಕನ್ನು, ಆತನು ನಮ್ರತೆಯ ಜೀವನವನ್ನು ಆತನು ನಮ್ಮಿಂದ ಕೇಳುವಂಥವನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯ ನಮಗೆ ಈ ಸಮಯದಲ್ಲಿ ಸ್ಪಷ್ಟವಾದಂತಹ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇದೆ. ಅಂತ ಹೇಳಿದ್ರೆ ನಾವು ಲೋಕದ ಒಟ್ಟಿಗೆ ನಾವು ಜೀವಿಸ್ತಾ ಇದ್ದೇವೆ. ಹಾಗಾದರೆ ಲೋಕದಲ್ಲಿ ಅನೇಕ ರೀತಿಯಾದಂತಹ ಸವಾಲುಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಯವನಸ್ಥ ಮಕ್ಕಳ ಜೀವನವನ್ನು ನೋಡುವಾಗ ಈ ಮೂರು ವಿಷಯಗಳು ಅವರ ಜೀವನದಲ್ಲಿ ನಿರಂತರವಾದಂಥ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದೆ. ಒಂದು ಶರೀರದ ಆಶೆ, ಒಂದು ಕಣ್ಣಿನ ಆಶೆ, ಒಂದು ಬದುಕು ಬಾಳಿನ ಡಂಬ. ಪ್ರಿಯ ಯವನಸ್ಥ ಮಕ್ಕಳೇ ಮತ್ತು ನೋಡುತ್ತಿರುವಂಥ ಎಲ್ಲ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮಗೆ ಈ ಸಮಯದಲ್ಲಿ ಕೊಡುತ್ತಿರುವಂತಹ ಒಂದು ಎಚ್ಚರಿಕೆಯ ಮಾತೇನಂತ ಹೇಳಿದ್ರೆ, ನಾವು ಲೋಕದ ಒಟ್ಟಿಗೆ ಜೀವಿಸ್ತಾ ಇದ್ದೇವೆ. ಒಂದು ಸಾರಿ ಒಬ್ಬ ವ್ಯಕ್ತಿ ತನ್ನ ಮರಣವನ್ನು ಅನುಭವಿಸ್ತಾನೆ. ತನ್ನ ಮರಣವನ್ನು ಅನುಭವಿಸಿದ ತಕ್ಷಣ ಆತನು
ಆ ಮರಣವನ್ನು ಅನುಭವಿಸಿದ ತಕ್ಷಣ ಆತನ ಹಾಸಿಗೆ ಮೇಲೆ ಆತನು ಮಲಗಿರ್ತಾನೆ. ಆತನ ಶವವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಜನರು ಬರುವಾಗ ಆತನ ಕೈ ತನ್ನ ಹಾಸಿಗೆಯನ್ನು ಬಿಗಿದಪ್ಪಿಕೊಂಡಿರ್ತದೆ. ಆಗ ಜನರು ಆತನ ಕೈಯನ್ನು ಬಿಡಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಆ ಶವ ಆ ಹಾಸಿಗೆಯನ್ನು ಬಿಗಿದಪ್ಪಿಕೊಂಡಿರ್ತದೆ. ಯಾಕೆ ಈ ವ್ಯಕ್ತಿ ಆ ಹಾಸಿಗೆಯನ್ನು ಬಿಗಿದಪ್ಪಿಕೊಂಡಿದ್ದಾನೆ ಎಂಬುದಾಗಿ ಯೋಚನೆ ಮಾಡುವಾಗ ಆ ಹಾಸಿಗೆಯ ಕೆಳಗೆ ಇರುವಂಥ ಹಣ, ಹಾಸಿಗೆ ಕೆಳಗಿರುವಂಥ ಎಲ್ಲ ವಸ್ತುಗಳನ್ನು ಆತನು ಸಾಯುವಾಗ ಸಹ ಅದನ್ನು ಬಿಗಿದಪ್ಪಿಕೊಂಡು ಇಟ್ಟುಕೊಂಡಿದ್ದಾನೆ. ಯಾಕಂದರೆ ಆತನಿಗೆ ಇಹಲೋಕದೊಟ್ಟಿಗೆ ಇರುವಂತಹ ವ್ಯಾಮೋಹ, ಇಹಲೋಕದ ಒಟ್ಟಿಗೆ ಇರುವಂತಹ ಅನೇಕ ರೀತಿಯಾದಂಥ ಒಡನಾಟ ಎನ್ನುವಂಥ ನೋಡ್ತೇವೆ. ಅನೇಕರಿಗೆ ಮರಣ ಹೊಂದುವುದಕ್ಕೆ ಇಷ್ಟ ಇಲ್ಲ, ಅಥವಾ ತಮ್ಮ ಜೀವನ ಇಹಲೋಕದಲ್ಲಿ ಮರಣ ಅವರು ಹೊಂದುವುದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಲೋಕದಲ್ಲಿರುವಂತಹ ವಸ್ತುಗಳನ್ನು, ಲೋಕದಲ್ಲಿರುವಂಥ ವಿಷಯಗಳನ್ನು ಅವರು ಹೆಚ್ಚಾಗಿ ಪ್ರೀತಿಸ್ತಾ ಹೋಗ್ತಾರೆ. ಇವತ್ತು ಯುವಜನ ಮಕ್ಕಳು ಲೋಕದಲ್ಲಿರುವಂಥ ಅನೇಕ ವಸ್ತುಗಳಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ವಸ್ತುಗಳಿಗೋಸ್ಕರ ಅವರು ಪ್ರತಿನಿತ್ಯ ಅವರು ಹೋರಾಟ ಮಾಡ್ತಿದ್ದಾರೆ. ಆ ವಸ್ತುಗಳಿಗೋಸ್ಕರ ಅವರು ಪ್ರತಿನಿತ್ಯ ಯಾವಾಗಲೂ ತಮ್ಮ ಜೀವನದ ಲೋಕದ ಒಟ್ಟಿಗೆ ಅವರು ಬದುಕುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರ ವಾಕ್ಯ ನಮಗೆ ಕೊಡುವುದೇನೆಂದರೆ, ವಾಕ್ಯ ಇಲ್ಲಿ ಹೀಗೆ ಹೇಳ್ತದೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ. ಲೋಕದಲ್ಲಿ ಒಂದು ಆಶೆ ಇದೆ, ಆದರೆ ಆ ಆಶೆಗಳು ಕೇವಲ ಲೋಕದ ಹಿತದೃಷ್ಟಿಗೆ ಗತಿಸಿ ಹೋಗ್ತವೆ. ಆದರೆ ದೇವರ ಚಿತ್ತ ಎಂದೆಂದಿಗೂ ನೆರವೇರ್ತದೆ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಕೊಟ್ಟಂತಹ ಈ ಸಂದೇಶವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. ಲೋಕದೊಟ್ಟಿಗೆ ನಮ್ಮ ಜಂಜಾಟದ ಜೀವನ, ಲೋಕದೊಟ್ಟಿಗೆ ನಾವು ಬದುಕ್ತಾ ಇದ್ದೇವೆ. ಇನ್ ದ ವರ್ಲ್ಡ್, ನಾವು ಲೋಕದ ಒಟ್ಟಿಗೆ ಜೀವಿಸ್ತಾ ಇದ್ದೇವೆ. ಹಾಗಾದರೆ ನಾವು ಶರೀರದ ಆಶೆ, ಕಣ್ಣಿನ ಆಶೆ, ಈ ಬದುಕು ಬಾಳಿನ ಢಂಬ ಎಲ್ಲವನ್ನ ನಾವು ಬಿಡುಗಡೆನ ಹೊಂದಿ ಇದರಿಂದ ನಾವು ಮುಂದೆ ಬರುವಾಗ ಖಂಡಿತವಾಗಿಯೂ ನಾವು ದೇವರ ಚಿತ್ತವನ್ನು, ದೇವರ ಮಹಿಮೆಯನ್ನು, ದೇವರ ಮಕ್ಕಳ ಜೀವಿತವನ್ನು ಇಹಲೋಕದಲ್ಲಿ ನಾವು ಬೆಳಗಿಸುವುದಕ್ಕೆ ಸಾಧ್ಯ. ಹಾಗೆ ನಮ್ಮ ಯವನಸ್ಥರು ಈ ಒಂದು ವಾಕ್ಯದಲ್ಲಿ ನಾವು ಮುಂದೆ ಹೋಗುವಾಗ ದೇವರು ನಮ್ಮನ್ನು ಎಲ್ಲ ಆಶಾ ಗೋಪುರಗಳಿಂದ ಕಿತ್ತಾಕ್ತಾನೆ, ನಮಗೆ ಉತ್ತಮವಾದಂತಹ ಮಾರ್ಗಗಳನ್ನು ಅನುಗ್ರಹಿಸಿಕೊಡ್ತಾನೆ. ದೇವರು ಈ ವಾಕ್ಯದಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೇ, ಜೀವ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಲೋಕದಲ್ಲಿ ನಾವು ಬದುಕುತ್ತಿರುವಾಗ ಲೋಕದೊಟ್ಟಿಗೆ, ಲೋಕದ ಜೀವನದೊಟ್ಟಿಗೆ ನಾವು ಸಾಗುತ್ತಾ ಇದ್ದೇವೆ. ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಎನ್ನುವಂಥ ವಿಷಯಗಳಿಗೆ ಒಳಗಾಗಿದ್ದೇವೆ. ಸ್ವಾಮಿ, ಯಹಲೋಕದ ಎಲ್ಲ ರೀತಿಯಾದಂಥ ಜಂಜಾಟಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ನೀನು ನಮ್ಮನ್ನು ಈ ಲೋಕದ ಜಂಜಾಟಗಳಿಂದ ನಮ್ಮನ್ನು ತಪ್ಪಿಸು. ನಾವು ಲೋಕದ ವಿಷಯಗಳಿಗೆ, ಆಶೆಗಳಿಗೆ ನಮ್ಮ ದೇಹಗಳನ್ನು, ನಮ್ಮ ಕಣ್ಣುಗಳನ್ನು, ನಮ್ಮ ಬದುಕನ್ನು ಒಪ್ಪಿಸಿಕೊಡದೆ ಉತ್ತಮವಾದಂಥ ರೀತಿಯಲ್ಲಿ ಜೀವನ ನಡೆಸಲು ನಮ್ಮನ್ನು ನೀನು ನಿನ್ನ ಪವಿತ್ರಾತ್ಮನಿಂದ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.
to SK Hospital, situated in Jalahalli West. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU, NICU, OT and labor ward. You may choose among special, semi-special and general ward to ensure your way to recovery. For any emergencies, call our helpline 9986664560. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 649030030816, IFSC ಕೋಡ್ SBMY 0040371, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 08041492266, 08041666683. ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.